ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಪ್ರತಿಯೊಂದು ಸರಿ ನಾನು ಹೇಳೋ ಹಾಗೆ ಇವತ್ತು ಕೂಡ ನಾನು ಒಂದು ಏಂಜಲ್ ನಂಬರ್ ನಿಮ್ಮ ಮುಂದೆ ತಂದಿದ್ದೀನಿ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ದಿನ ಬರೀಬೇಕು, ಯಾವ್ಯಾವ ರೆಸ್ಟ್ರಿಕ್ಷನ್ಸ್ ಇದಕ್ಕಿದೆ, ಇದನ್ನೆಲ್ಲ ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಗಳು ಬರೋದಿಲ್ಲ. ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಹಾಕಿ. ಹಾಗಾಗಿ ನೀವು ಮಾಡಿರೋಂಥ ಕೆಟ್ಟ ಕರ್ಮ ದೂರ ಆಗಿ ಪ್ರಪಂಚ ನಿಮ್ಮ ಹತ್ರಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಹಾಗೆ ನೀವೇನು ಆಸೆ ಪಡ್ತೀರಾ ಅದನ್ನೆಲ್ಲ ಪ್ರಪಂಚ ಕೊಡೋಕ್ಕೆ ತಯಾರಾಗಿರುತ್ತೆ. ಇನ್ನು ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ನಾನು ಏಂಜಲ್ ನಂಬರ್ ಅಂದಾಗ ಪ್ರತಿಯೊಂದು ಸರಿನೂ 2 ನಂಬರು ಇಲ್ಲ 3 ನಂಬರು ಈ ರೀತಿ ಬರುವಂಥ ನಂಬರ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಇದೊಂದು ವ್ಯತ್ಯಸ್ತವಾದಂಥ ಒಂದು ನಂಬರ್ ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬಾ ಶಕ್ತಿ ಇರುವಂಥ ಒಂದು ನಂಬರ್ ಅಂತ ಹೇಳ್ಬೋದು. ಇದು ಯಾವ ರೀತಿ ಯೂಸ್ ಮಾಡಬೇಕು, ಏಂಜಲ್ ನಂಬರ್ಸ್ ಯೂಶ್ವಲಿ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಿದ್ದೆ. ತುಂಬ ರಿಸ್ಟ್ರಿಕ್ಷನ್ಸ್ ಇಲ್ದಿರೋ ಅಂಥ ಒಂದು ಪ್ರಯೋಗ ಅಂತಲೇ ನಾವು ಹೇಳ್ಬೋದು. ಈ ಒಂದು ಏಂಜಲ್ ನಂಬರ್ಸ್ನ ಯೂಸ್ ಮಾಡುವಂಥದ್ದು ನಿಮಗೆ ತುಂಬ ಒಂಥರ ಮಡಿ ನೋಡೋದಾಗಲಿ, ಇಲ್ಲ ಮುಟ್ಟಬಾರ್ದು, ಸ್ನಾನ ಮಾಡಿನೇ ಮಾಡಬೇಕು, ಇಂಥ ಟೈಮಲ್ಲೇ ಮಾಡಬೇಕು, ಇಂಥ ದಿನದಲ್ಲೇ ಮಾಡಬೇಕು ಅನ್ನುವಂಥ ರಿಸ್ಟ್ರಿಕ್ಷನ್ಸ್ ಇಲ್ಲದೇ ಇರೋ ಅಂಥ ಒಂದು ಪ್ರಯೋಗ ಇದು ಏಂಜಲ್ ನಂಬರ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಏಂಜಲ್ ನಂಬರ್ ಯೂಸ್ ಮಾಡುವಾಗ ಕೂಡ ನಿಮಗೆ ಯಾವುದೇ ಆದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗಾಗಿ ನೀವು ಈ ವಿಡಿಯೋ ನಿಮಗೆ ತಲುಪಿದ ತಕ್ಷಣವೇ ನೀವು ಇದನ್ನು ಪ್ರಯೋಜನಕ್ಕೆ ತಂದ್ಕೋಬೋದು. ಯಾವುದೇ ದಿನ ನೋಡೋ ಹಾಗಿಲ್ಲ, ಸಮಯ ನೋಡೋ ಹಾಗಿಲ್ಲ, ಹಾಗೆ ಶುದ್ಧಿ ಆ ರೀತಿಯೆಲ್ಲ ಏನೂ ನೋಡೋ ಹಾಗಿಲ್ಲ. ನಿಮ್ಮ ಮನಸ್ಸೇ ಶುದ್ಧಿಯಾಗಿದ್ದರೆ ಸಾಕು. ಅಂದರೆ ಅದೇ ಒಂದು ದೇವರಿದ್ದಂಗೆ. ಹಾಗಾಗಿ ಅದು ಶುದ್ಧಿಯಾಗಿರಬೇಕು. ಎರಡನೇದು, ನೀವು ಪ್ರಪಂಚವನ್ನು ನಂಬೋವಂಥವರಾಗಿರಬೇಕು. ಇನ್ನು ನೀವು ಏನು ಆಸೆ ಪಡ್ತಿದ್ದೀರಾ ಅದನ್ನು ಕೂಡ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಚಂಚಲ ಮನಸ್ಥಿತಿ ಇರಬಾರ್ದು. ನನಗೆ ಇದು ಬೇಕು ಅದು ಬೇಕು ಅನ್ನುವಂಥ ಆಸೆಗಿಂತ ಯಾವುದಾದ್ರು ಒಂದನ್ನು ಮನಸ್ಸಲ್ಲಿಟ್ಕೊಂಡು ಮಾಡಬೇಕು. ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದೇನು, ಆರೋಗ್ಯ ಮತ್ತು ದುಡ್ಡು ಅಲ್ವಾ. ಆರೋಗ್ಯಕ್ಕಿಂತ ಜಾಸ್ತಿ ಈಗ ದುಡ್ಡಿನಿಂದನೇ ಜನ ಹೋಗ್ತಿದ್ದಾರೆ. ಹಾಗಾಗಿ ಯಾಕೆ ಅಂದರೆ ನಮ್ಮ ಪ್ರಪಂಚ ಆ ರೀತಿ ಆಗಿಬಿಟ್ಟಿದೆ. ನಾವು ಎಷ್ಟು ದುಡಿದ್ರೂ ಮನೇಲಿ ಇವಾಗ ಮುಂಚೆಲ್ಲ ಒಬ್ಬರು ದುಡಿದ್ರೆ 6-7 ಜನ ಸಾಕ್ಬಿಡ್ಬೋದಿತ್ತು. ಈಗ ಮನೇಲಿ ಇರೋರೆಲ್ಲ ದುಡಿದ್ರೂ ಅವ್ರನ್ನವರೇ ಸಾಕ್ಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ. ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದೇ ದುಡ್ಡು ಅಂತಲೇ ಹೇಳ್ಬೋದು. ನೀವು ಯಾವುದಾದ್ರೂ ಒಂದು ಆಸೆಯನ್ನು ಮನಸ್ಸಲ್ಲಿಟ್ಕೊಂಡು ಇದನ್ನು ಪ್ರಯೋಜನಕ್ಕೆ ತಂದ್ಕೋಬೋದು. ಆದರೆ ದುಡ್ಡಿಗೆ ರಿಲೇಟೆಡ್ ಆಗಿ ನೀವು ಮಾಡುವಾಗ ನಿಮಗೆ ರಿಸಲ್ಟು ಜಾಸ್ತಿಯಾಗಿ ಸಿಗುತ್ತೆ. ಯಾಕೆಂದರೆ ಇದು ಮನಿ ಅಟ್ರಾಕ್ಟಿಂಗ್ ನಂಬರ್ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಮನಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಯಾವ ರೀತಿ ನಿಮಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ನೋಡೋದಾದರೆ, ನೀವು ಸುಮ್ಮನೆ ಮನೇಲಿ ಕೂತ್ಕೊಂಡು ಈ ನಂಬರ್ನ ಬರೆದಿಡೋದ್ರಿಂದ ಯಾವುದೇ ಪ್ರಯೋಜನಗಳಾಗೋದಿಲ್ಲ. ನಾನು ಹೇಳಿದಾಗೆ ಮನೆಯಲ್ಲಿ ಪ್ರತಿಯೊಬ್ಬರು ದುಡಿತಿರ್ತಾರೆ, ಆದರೂ ಕೂಡ ನಮಗೆ ದುಡ್ಡು ಅಟ್ರಾಕ್ಟ್ ಆಗಲ್ಲ. ಮನಿಯನ್ನು ನಾವು ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ನಾವು ಇದನ್ನು ಮಾಡಬೇಕಾದ್ರೆ ನಾವು ಮಾಡುವಂಥ ಒಳ್ಳೆ ಕರ್ಮಗಳೇ ನಮಗೆ ಹೆಲ್ಪ್ ಮಾಡುವಂಥದ್ದು. ನೀವು ಕೆಲಸಕ್ಕೆ ಹೋಗ್ದಿರ ಮನೇಲೇ ಕೂತ್ಕೊಂಡು ದುಡ್ಡು ಬರಲಿ ಅಂದ್ಕೊಂಡ್ರೆ ಅದು ಬರಲ್ಲ. ಅದು ನಿಮ್ಮ ಒಂದು ನೆಗೆಟಿವ್ ಥಿಂಕಿಂಗ್ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಆ ರೀತಿಯ ಆಲೋಚನೆಗಳು ಇದೆ ಕೂಡ. ಇನ್ನು ನೀವು ಇದನ್ನು ಹೇಗೆ ಬರಿಬೇಕು ಅಂತ ನೋಡೋದಾದರೆ, ಒಂದು ವೈಟ್ ಶೀಟ್ ತೊಗೊಂಡು ಆ ವೈಟ್ ಶೀಟಲ್ಲಿ ಸಣ್ಣದಾದಂಥ ಒಂದು ವೈಟ್ ಶೀಟ್ ಸಾಕು. ಅದರಲ್ಲಿ ಬರೆದು ನಿಮ್ಮ ಪರ್ಸಲ್ಲಿ ಇಡ್ಬೋದು. ಪರ್ಸಲ್ಲಿ ಯಾವ ರೀತಿ ಇಡಬೇಕು ಅಂದರೆ ನಿಮಗೆ ಕಾಣಬೇಕು. ಅಂದರೆ ನೀವು ಪರ್ಸೇ ಓಪನ್ ಮಾಡಿದ್ರೆ ಈಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಫೋನ್ಪೇ ಗೂಗಲ್ ಪೇ ಮಾಡುವಂಥವ್ರಾದರೆ ನೀವು ಪರ್ಸ್ ಓಪನ್ ಮಾಡೋದೇ ಇಲ್ಲ ಅಂದರೆ ಈ ನಂಬರ್ ನಿಮಗೆ ಕಾಣೋದಿಲ್ಲ. ಅಂಥವ್ರಾದರೆ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಹಿಂದೆಗಡೆ, ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಹಾಕ್ಬೋದು, ಇಲ್ಲ ಮೊಬೈಲ್ ಹಿಂದೆಗಡೆ ನಂಬರ್ ಬರೆದು ಹಾಕ್ಬೋದು. ಇಲ್ಲ ತೀರಾ ನಿಮಗಿದೆಲ್ಲ ಆಗಬರಲ್ಲ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ನಿಮಗೆ ಕಾಣುವಂಥ ರೀತಿಯಲ್ಲಿ ವೈಟ್ ಪೇಪರಲ್ಲೇ ಬರೀಬೇಕು. ಇದು ಯಾವುದಾದ್ರೂ ಒಂದು ಕಲರ್, ಬ್ಲ್ಯಾಕ್ ಪೆನ್ ಬಿಟ್ಟು ರೆಡ್, ಬ್ಲೂ, ಗ್ರೀನ್ ಮೂರಲ್ಲಿ ಯಾವುದಾದ್ರೂ ಒಂದು ನೀವು ಯೂಸ್ ಮಾಡ್ಕೋಬೋದು. ಈ ಯಾವುದಾದ್ರೂ ಒಂದು ಬಣ್ಣದ ಪೆನ್ನಲ್ಲಿ ಸ್ವಲ್ಪ ದೊಡ್ಡದಾಗಿ ನಿಮಗೆ ಕಾಣೋ ಥರ ಬರೆದು ನೀವು ಈ ಪ್ರತಿ ಸರಿ ನೋಡುವಂಥ ಜಾಗ, ಅದು ನಿಮ್ಮ ಮಿರರ್ ಮೇಲ್ಗಡೆ ಇರ್ಬೋದು, ಇಲ್ಲ ಮಿರರ್ ಮೇಲೇ ಅಂದರೆ ಗೋಡೆ ಮೇಲೆ ಇರ್ಬೋದು, ಇಲ್ಲ ಮಿರರ್ ಒಳಗಡೆ ಕಾಣುವಂಥ ರೀತಿಯಲ್ಲಿ ನಿಮಗೆ ಅದನ್ನ ನೋಡಿದ ತಕ್ಷಣ ನಿಮ್ಗೆ ಅದು ನೆನಪಾಗಬೇಕು ನೀವು ಏನಕ್ಕೆ ಬರೆದಿದ್ದೀರಾ ಅನ್ನೋವಂಥದ್ದು. ಆ ರೀತಿ ನೀವು ಬರೆದಿರ್ಬೋದು. ಅದು ನಾನು ಹೇಳಿದಾಗೆ ನೀವು ಇವಾಗ ಈ ವಿಡಿಯೋ ನಿಮಗೆ ತಲುಪಿದ ತಕ್ಷಣವೇ ನೀವು ಆ ಒಂದು ಪ್ರಯತ್ನನ ನೀವು ಮಾಡ್ಕೋಬೋದು. ಇಲ್ಲ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಮಾಡ್ಕೋಬೋದು. ಒಟ್ಟಿನಲ್ಲಿ ಈ ನಂಬರ್ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರಬೇಕು. ಆ ರೀತಿ ನೀವು ಮಾಡಿಟ್ರೆ ನಿಮಗೆ ಎಫೆಕ್ಟು ಜಾಸ್ತಿಯಾಗಿ ಸಿಗುತ್ತೆ. ಇದು ಯಾಕೆ ನಾನು ಈ ರೀತಿ ಹೇಳ್ತಿದ್ದೀನಿ ಅಂದರೆ, ನಂಬರ್ ನೋಡಿದಾಗೆಲ್ಲ ನಿಮಗೆ ನೆನಪಾಗುತ್ತೆ ನೀವು ಏನಕ್ಕೆ ಬರೆದಿದ್ದೀರಾ ಅನ್ನೋಂಥದ್ದು ನಿಮಗೆ ರಿಮೈಂಡ್ ಆಗ್ತಾ ಇರುತ್ತೆ. ನಾವು ಏನೇ ಒಂದು ಆಸೆ ಪಟ್ಟರೂ ತುಂಬ ಆಳವಾಗಿ ಆಸೆ ಪಡಬೇಕು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರಲ್ವ, ಅದು ತುಂಬ ದೊಡ್ಡ ಆಸೆಯಪ್ಪ, ನಿನ್ನ ಇದಕ್ಕೆ ಕೈ ಮೀರಿ ನೀ ಆಸೆ ಪಡ್ತಿದ್ದೀಯ ಅನ್ನೋಂಥದ್ದು. ಆ ರೀತಿ ಏನೂ ಇಲ್ಲ. ಪ್ರತಿಯೊಂದೂ ನಾವು ಪಡೆಯೋ ಶಕ್ತಿ ನಮ್ಮಲ್ಲಿದೆ. ಅದು ಪ್ರಪಂಚ ನಮಗೆ ಕೊಟ್ಟೇ
ಕೊಟ್ಟೇ ಕೊಡುತ್ತೆ. ನಾವು ನಂಬಿಕೆ ಇಡಬೇಕಾಗುತ್ತೆ. ನಾವು ಏನು ಪಡಿಬೇಕು ಅನ್ನೋದ್ರ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ಹಾಗೆ ಪ್ರಪಂಚದ ಮೇಲೆ ಪ್ರಪಂಚ ನಮ್ಗೆ ಕೊಡುತ್ತೆ ಅನ್ನೋಂಥ ನಂಬಿಕೆ ಕೂಡ ನಮಗೆ ಇರಬೇಕು. ಇದಿಷ್ಟಿದ್ರೆ ಎಂಥ ದೊಡ್ಡ ವಸ್ತು ಆಗಲಿ, ಎಂಥ ದೊಡ್ಡ ವಿಷಯನೂ ಕೂಡ ನಾವು ಸಾಧನೆ ಮಾಡ್ಕೋಬಹುದು. ಆ ಒಂದು ಶಕ್ತಿ ಪ್ರಪಂಚಕ್ಕಿದೆ. ಆದರೆ ನೀವು ಯಾವ ರೀತಿ ಆಸೆ ಪಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಕೆಲವರು ಡೌಟ್ ಪಟ್ಟು ಆಸೆ ಪಡ್ತಾರೆ. ನನಗೆ ಏನೋ ಒಂದು ಜಾಬ್ ಬೇಕು ಇರ್ಬೋದು, ಇಲ್ಲ ನಾನೇನೋ ಒಂದು ಸಾಧಿಸಬೇಕು ಅನ್ನೋಂಥದ್ದಿರುತ್ತೆ, ಇಲ್ಲ ನಾನು ಒಂದು ಮನೆ ಕಟ್ಟಬೇಕು ಅನ್ನೋಂಥದ್ದಿರ್ಬೋದು, ಯಾವುದೋ ಒಂದು ಲಕ್ಸುರಿ ವಸ್ತು ತೊಗೋಬೇಕು ಅನ್ನೋಂಥದ್ದಿರ್ಬೋದು. ಯಾವುದಾದ್ರೂ ಒಂದು ಆಸೆ ಪಡಬೇಕಾದ್ರೂ ಕೂಡ ನಾವು ಆಸೆ ಪಡುವಾಗಲೇ ನಮ್ಮಲ್ಲಿ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಆ ಬೌಂಡ್ರಿನ ನಾವು ಎಷ್ಟೊಂದು ಸರಿ ಕ್ರಾಸ್ ಮಾಡಲ್ಲ. ನಮಗೆ ಹೆಂಗೆ ಅನಿಸುತ್ತೆ, ಇದು ನನ್ನ ಮಿತಿ ಮೀರಿದಂಥ ಆಸೆ ಅಂತ ನಮಗೆ ನಾವೇ ಹೇಳ್ಕೊತೀವಿ. ಆ ರೀತಿ ಯಾವುದೇ ಲಿಮಿಟ್ ಇಲ್ಲ. ನೀವು ನೋಡ್ಬೋದು, ಎಂಥ ಬಡವರಾಗಿರೋರು ಎಷ್ಟೋ ರಿಚ್ ಆಗಿಬಿಟ್ಟಿರ್ತಾರೆ. ಅವ್ರು ಆ ಬೌಂಡ್ರಿ ಇಟ್ಕೊಂಡಿದ್ದಿದ್ರೆ ಅಲ್ಲಿವರೆಗೂ ಬರಲ್ಲ. ಯಾವಾಗ ನಾವು ತುಂಬ ಆಸೆ ಪಡ್ತೀವೋ ಪ್ರಪಂಚ ಅದನ್ನು ನಮ್ಮ ಕಡೆಗೆ ಎಳಿತಾ ಬರುತ್ತೆ. ಅಂದರೆ ನಮಗದು ಸಿಗ್ತಾ ಬರುತ್ತೆ ಅನ್ನೋಂಥದ್ದು ಇದ್ರದ್ದು ಸತ್ಯ. ನಾವು ಅದನ್ನು ರಿಪೀಟೆಡ್ ಆಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನನಗದು ಬೇಕು. ಒಂದು ಸಣ್ಣ ವಸ್ತು ನೋಡಿ, ನೀವು ಮನಸ್ಸಲ್ಲಿ ಇಟ್ಕೊಂಡು, ಕೆಲವ್ರಿಗಿರುತ್ತೆ ಈ ಐಫೋನ್ ತೊಗೊಳ್ಳೋಷ್ಟು ಯೋಗ್ಯತೆ ಇರಲ್ಲ, ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಆದರೂ ಕೂಡ ಅವರು ಅದನ್ನು ಆಸೆ ಪಡ್ತಿರ್ತಾರೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಸಾಲನೋ ಏನೋ ಒಂದು ಮಾಡಿ ಅದನ್ನು ಅವ್ರ ಕೈವಶ ಬರುತ್ತೆ. ಅದು ಏನಕ್ಕೆ ಬರುತ್ತೆ ಅಂದರೆ ಅವ್ರು ತುಂಬ ಅದನ್ನು ಆಸೆ ಪಡ್ತಿರ್ತಾರೆ. ಇಲ್ಲ ನಂಗೆ ಬೇಕೇ ಬೇಕು ಅಂತ ಸಾಲ ಮಾಡಾದರೂ ಅವ್ರ ಕೈಗೆ ಬಂದಿದೆ ಅಂದರೆ ಅವ್ರು ಸಾಲ ತೀರಿಸ್ಕೊತಾರೆ ಅಲ್ವಾ, ಅದು ಬೇರೆ ವಿಷಯ. ಆದರೆ ನಮಗೆ ಬರಬೇಕು ಅನ್ನೋಂಥದ್ದನ್ನು ಇಂಪಾರ್ಟೆಂಟಾಗಿ ಇಟ್ಕೊಂಡಾಗ ಅದು ಹೇಗಾದರೂ ಬರುತ್ತೆ. ಆದರೆ ನಾನು ಹೇಳ್ತಿರೋದು ಐಫೋನು ತುಂಬ ಇಂಪಾರ್ಟೆಂಟ್ ವಸ್ತು, ನಿಮಗದು ಬೇಕು ಅಂತಲ್ಲ. ನಿಮಗೆ ಬೇಕಾಗಿರುವಂಥ ವಸ್ತುಗಳನ್ನು ನೀವು ಅತಿಯಾಗಿ ಆಸೆ ಪಟ್ಟಾಗ ನಿಮ್ಮ ಕೈಗೆ ಅದು ಸೇರುತ್ತೆ ಅನ್ನೋಂಥದ್ದೇ ಸತ್ಯ. ಹಾಗಾಗಿ ಈ ರೀತಿಯಾದಂಥ ಒಂದು ಏನಿದೆ, ಒಂದು ಪ್ರಯೋಗ ಏನಿದೆ, ಅದನ್ನು ನೀವು ಟ್ರೈ ಅಂತಲ್ಲ, ನಂಬಿಕೆ ಇಟ್ಟು ನೀವು ಮಾಡಿದಾಗ ನಮ್ಮ ಕಡೆಗೆ ಪ್ರಪಂಚ ಅದನ್ನು ಎಳೆಯುತ್ತೆ ಅನ್ನೋಂಥ ಸತ್ಯನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಒಂದು ಲಿಮಿಟ್ನ ಇಡಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ಆಸೆ ಪಡ್ತಿದ್ದೀರಾ, ಆಸೆ ಪಡಿ, ಇನ್ನೂ ಸ್ಟ್ರಾಂಗಾಗಿ ಆಸೆ ಪಡಿ. ನೀವು ಅದು ಪಡಿಬೇಕು ಅನ್ನೋವಂಥದ್ದು ಸ್ಟ್ರಾಂಗಾಗಿ ಮೈಂಡಲ್ಲಿ ಕುತ್ಕೋಬೇಕು. ಆವಾಗ ಏನಾಗುತ್ತೆ, ಈಗ ನಾನು ನಂಬರ್ ಅದು ಹೇಳುವಾಗಲೂ ಅದನ್ನೇ ಹೇಳಿದ್ದು, ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದ್ದಾಗ ನಿಮ್ಗೆ ಏನಾಗುತ್ತೆ, ಈಗ ನಿಮಗೆ ಮನಿ ಅಟ್ರಾಕ್ಟ್ ಆಗಬೇಕು ಅನ್ನೋದಕ್ಕೋಸ್ಕರ ನೀವು ಬರೆದು ಹಾಕಿದ್ದೀರಾ ಅಂದರೆ ನೀವು ಅದನ್ನು ನೋಡಿದಾಗೆಲ್ಲ ಓಕೆ, ನನಗೆ ದುಡ್ಡು ಬೇಕು, ನನಗೆ ಏಳಿಗೆ ಆಗಬೇಕು, ನನಗೆ ಇನ್ನಷ್ಟು ದುಡ್ಡು ಬರಬೇಕು, ನನಗೆ ಇನ್ಕ್ರಿಮೆಂಟ್ ಆಗಬೇಕು, ನನಗೆ ಮನೆ ಈ ರೀತಿಯಾದಂಥ ಯೋಚನೆಗಳು ನಿಮಗೆ ಬರ್ತಾನೇ ಇರುತ್ತೆ. ಅದನ್ನು ನೋಡಿದಾಗಲ್ಲ ಅವಾಗ ಏನಾಗುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ. ಆ ವಸ್ತು ಏನಕ್ಕೋಸ್ಕರ ನೀವು ಮಾಡ್ತಿದ್ದೀರಾ ಅದು ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ರಿಪೀಟೆಡ್ಲಿ ನಿಮ್ಮ ಮೈಂಡಲ್ಲಿ ಅಷ್ಟೇ, ನಿಮ್ಗೆ ಯಾವಾಗ ನೆನಪಾಗುತ್ತೋ ನೀವು ಏನಕ್ಕೋಸ್ಕರ ಮಾಡ್ತಿದ್ದೀರಾ ಅದನ್ನು ರಿಪೀಟೆಡ್ಲಿ ಯೋಚನೆ ಮಾಡ್ತಾಯಿರಿ. ಅವಾಗ ಏನಾಗುತ್ತೆ, ನಿಮ್ಮ ಕಡೆಗೆ ಅದು ಎಳೆಯುತ್ತೆ. ಹಾಗಾಗಿ ನಿಮಗೆ ಅದು ಸಿಗುತ್ತೆ. ಇದು 100% ಗ್ಯಾರಂಟಿ ಇದು. ಬಟ್ ನಿಮಗೆ ನಂಬಿಕೆ ಅನ್ನೋದಿರಬೇಕು. ಇವರೇನೋ ಹೇಳ್ತಿದ್ದಾರೆ ಇದೆಲ್ಲ ಆಗುತ್ತಾ ಅನ್ನೋಂಥ ಯೋಚನೆ ನಿಮ್ಮ ಮನಸ್ಸಲ್ಲಿ ಬಂತು ಅಂದರೆ ನೆಕ್ಸ್ಟ್ ಸೆಕೆಂಡಿಂದ ನೀವು ಇದನ್ನು ಮಾಡೋಕ್ಕೆ ಹೋಗಬೇಡಿ, ಅದು ವೇಸ್ಟ್. ಹಾಗಾಗಿ ನಂಬಿಕೆ ಇದ್ದಲ್ಲಿ ನಮಗೆಲ್ಲನೂ ಪಡೆಯುವಂಥ ಶಕ್ತಿ ಇದೆ. ಹಾಗೆ ಪ್ರಪಂಚ ನಮಗದು ಕೊಟ್ಟೇ ಕೊಡ್ತಾರೆ. ಫಸ್ಟು ಥಿಂಗ್, ನಾವು ಪ್ರಪಂಚದ ಮೇಲೆ ನಂಬಿಕೆ ಇಟ್ಟು ನಾವು ಏನೇ ಇದ್ರೂ ಭಾರ ದೇವ್ರ ಮೇಲೆ ಹಾಕಿ, ಅಂದರೆ ಪ್ರಪಂಚದ ಮೇಲೆ ಹಾಕಿ. ನಿಮಗೆ ಅದು ಏನಿದೆಯೋ ನಿಮ್ಮ ಕಷ್ಟ ಅದು ಸಾಲ್ವ್ ಮಾಡಿ ನಿಮ್ಮ ಕೈವರೆಗೂ ತಲುಪಿಸ್ಬೇಕಾಗಿರೋಂಥ ಕೆಲಸ ಪ್ರಪಂಚಕ್ಕೆ ಬಿಟ್ಬಿಟ್ಟು ನೀವು ಏನು ಹೇಳಿದ್ದೀನೋ ನಾನು ಅದೇ ರೀತಿ ಮಾಡ್ತಾ ಹೋಗಿ 100% ರಿಸಲ್ಟ್ ಅಂತೂ ಸಿಗುತ್ತೆ. ನಿಮ್ಮ ಯಾವುದೇ ಒಂದು ಆಸೆ ಮೇಲೂ ನೀವು ಬರೀಬೋದು. ಆದರೆ ಈ ನಂಬರ್ ಮನಿ ಅಟ್ರಾಕ್ಷನ್ಗೋಸ್ಕರ ನಾವು ಮಾಡ್ತಾ ಇರೋದಕ್ಕೋಸ್ಕರ ಮನಿ ರಿಲೇಟೆಡ್ ಏನಾದರೂ ಇದ್ದರೆ ನೀವು ಮಾಡಿದಾಗ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ಒಂದು ಸರಿ ಮಾಡಿ ನೋಡಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ಹಾಗೆ ನನ್ನ ಕಮೆಂಟ್ ಮೂಲಕ ನಿಮ್ಮ ರಿಸಲ್ಟ್ನೂ ಕೂಡ ತಿಳಿಸಿ, ನನಗೂ ಕೂಡ ಖುಷಿಯಾಗುತ್ತೆ. ಹಾಗೆ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಆ ವಾರಾಹಿ ತಾಯಿ ಒಳ್ಳೇದು ಮಾಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.